ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಬಿಜೆಪಿ ವಿರುದ್ಧ, ಬಿಜೆಪಿ ಭ್ರಷ್ಟರ ವಿರುದ್ಧ, ಬಿಜೆಪಿ ನಾಲಾಯಕರು, ಅಸಮರ್ಥರು, ಮುಟ್ಟಾಳ ಸಂಸದರ ವಿರುದ್ಧ ಈ ನಮ್ಮ ಹೋರಾಟ. ನಮಸ್ಕಾರ ವೀಕ್ಷಕರೇ, ಚಿಕ್ಕಬಳ್ಳಾಪುರ ರಾಜಕೀಯ ಅಖಾಡದಲ್ಲಿ ಮತ್ತೆ ಕಾವು ಏರಿದೆ. ಒಂದು ಕಡೆ ಚಿಕ್ಕಬಳ್ಳಾಪುರದ ಪ್ರಸ್ತುತ ಶಾಸಕರಾದ ಪ್ರದೀಪ್ ಈಶ್ವರ್, ಇನ್ನೊಂದು ಕಡೆ ಹಳೆ ಎಂಎಲ್ಎ ಹಾಗೂ ಈಗಿನ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್. ಇವರಿಬ್ಬರ ಮಧ್ಯೆ ಮಾತಿನ ಸಮರ ಮತ್ತೊಮ್ಮೆ ಭುಗಿಲೆದ್ದಿದೆ. ಅಭಿವೃದ್ಧಿ ವಿಚಾರವಾಗಲಿ, ಕ್ಷೇತ್ರದ ಅನುದಾನ ವಿಚಾರವಾಗಲಿ, ಜನರ ಸಮಸ್ಯೆಗಳ ಪರಿಹಾರ ವಿಚಾರವಾಗಲಿ, ಎಲ್ಲದರಲ್ಲೂ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಜೋರಾಗಿವೆ. 23ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ನರೇಗಾ ಬಚಾವ್ ಈ ಸ್ಕೀಮ್ನ ಮಹಾತ್ಮ ಗಾಂಧೀಜಿ ಹೆಸರು ತೆಗೆದ್ರು ಸ್ಕೀಮ್ನ ಮುಚ್ಚಾಕೋ ಹಂತಕ್ಕೆ ಬಿಜೆಪಿಯವರು ಹೋಗಿದ್ದಾರೆ. ಆ ಬಿಜೆಪಿ ವಿರುದ್ಧ, ಬಿಜೆಪಿ ಭ್ರಷ್ಟರ ವಿರುದ್ಧ, ಬಿಜೆಪಿ ನಾಲಾಯಕರು, ಅಸಮರ್ಥರು, ಮುಟ್ಟಾಳ ಸಂಸದರ ವಿರುದ್ಧ ಈ ನಮ್ಮ ಹೋರಾಟ. ಚಿಕ್ಕಬಳ್ಳಾಪುರದಿಂದ ವಾಯ್ಸ್ ರೈಸ್ ಮಾಡ್ತೀವಿ. ಇದು ಪಾರ್ಲಿಮೆಂಟ್ಗೆ, ಈ ಬಿಜೆಪಿ ಸಂಸದರಿಗೆ ಕಿವಿ ಕೇಳಬೇಕಿದೆ. ಸರ್, ಮತ್ತೆ ಸುಬ್ಬಾರೆಡ್ಡಿ ಅವರು ಅದು ಯಾವ ಕಾರಣಕ್ಕಾಗಿದೆ ಅಂತ ನನಗೆ ಮಾಹಿತಿ ಕೊರತೆ ಇದೆ. ಬಟ್ ಸುಬ್ಬಾರೆಡ್ಡಿ ಸಾಹೇಬ್ಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಅವ್ರ ಜೊತೆ ನಾವು ಪಾರ್ಟಿ ಎಲ್ಲ ಅವ್ರ ಜೊತೆ ಇದ್ದೀವಿ ಸರ್. ಸರ್, ಈಗ ಸಿಪಿಐಎಂ ಅವರು ಮರುಚುನಾವಣೆಗೆ ತುಂಬಾ ಒತ್ತಾಯ ಮಾಡ್ತಾರೆ ಸರ್. ಅದು ಬಾಗೇಪಲ್ಲಿಯ ವಿಚಾರ, ನಾನು ಹಸ್ತಕ್ಷೇಪ ಮಾಡೋದು ಸರಿ ಇಲ್ಲ, ನನಗದು ಗೊತ್ತಿಲ್ಲ. ಬಟ್ ಸುಬ್ಬಾರೆಡ್ಡಿ ಸಾಹೇಬರು ನಮ್ಮ ಪಕ್ಷದ ಶಾಸಕರು, ಅವ್ರ ಜೊತೆ ನಾವೆಲ್ಲ ನಿಲ್ತೀವಿ ಸರ್. ಸರ್, ಕೇಂದ್ರದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಕೆಲಸ ನಿರ್ವಹಿಸ್ತಿದೆ. ಅವರ ಒಂದು ಆಡಳಿತ ಅಸಮರ್ಥವಾಗಿದೆ. F-15 ಫೈಲ್ ಬಗ್ಗೆ ನಿರೂಪಿಸೋದು ನೋಡಿ, ಆತ ವ್ಯಕ್ತಿ ಏನಿದ್ದಾನೆ ಅದನ್ನು ಪಬ್ಲಿಷ್ ಮಾಡಿರೋ ವ್ಯಕ್ತಿ ಸತ್ತೋಗಿದ್ದಾನೆ. ಬಟ್ ಆ ಡಾಕ್ಯುಮೆಂಟ್ಸಲ್ಲಿ ಏನಿದೆ ಅನ್ನೋದು ಎಲ್ರಿಗೂ ಭಯ ಇದೆ, ಬಿ ಜೆ ಪಿಯವ್ರಿಗೆ ಭಯ ಇದೆ. ಅದನ್ನು ಪ್ರಾಪರಾಗಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಅಪೋಸಿಷನ್ ಏನಿದೆ, ಈ ಸೆಂಟ್ರಲ್ ಗೌರ್ಮೆಂಟ್ನ ಎಕ್ಸ್ಪೋಸ್ ಮಾಡುತ್ತೆ. ಅತಿ ಶೀಘ್ರದಲ್ಲಿ ಭಾಳಷ್ಟು ವಿಚಾರಗಳು ಆಚೆ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಸರ್. ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಡಿಜಿಟಲ್ ಟೀಮ್ ವೀಕ್ ಇದೆಯಾ ಸರ್? ಇಲ್ಲ, ಹಂಗೇನಿಲ್ಲ. ನಾವು ಡಿಜಿಟಲ್ ಟೀಮ್ ಸ್ಟ್ರಾಂಗ್ ಇದ್ದೀವಿ. ಬಿಜೆಪಿ ಪೇಡ್ ಆರ್ಟಿಸ್ಟ್ಗಳಿದ್ದಾರೆ ಅಷ್ಟೇ. ಅಲ್ಲಿ ಬಿಜೆಪಿಯಲ್ಲಿ ಪೇಡ್ ಆರ್ಟಿಸ್ಟ್ಗಳು, ಗಾನ ಭಜನಾ ಟೀಮ್ಗಳು, ಒಂದು ಕಾಮೆಂಟ್ಗೆ ಈ ಕೆಲವರು ಮುಟ್ಟಾಳ್ರೆಲ್ಲ ಇದ್ದಾರೆ. ಒಂದು JCB, ಒಂದು ಸ್ಪೈಕ್ಸು, ಈ ಕೋತಿಗಳೆಲ್ಲ ಇದ್ದಾವೆ, ಕಮಂಗಿಗಳು, ಕೋತಿಗಳೆಲ್ಲ ಕೆಲವೆಲ್ಲ ಮೈಸೂರಿಂದ, ಬಿಜಾಪುರಿಂದ ಬರ್ತವೆ. ಇವೆಲ್ಲ 60 ಪೈಸೆ 70 ಪೈಸೆ ಕೊಟ್ಟು ಪೇಡ್ ಕಾಮೆಂಟ್ಗಳು ಹಾಕ್ಸ್ಕೊಂಡು ಒಂದು ವಿಕೃತವಾದ ಖುಷಿ ಅನುಭವಿಸ್ತಾ ಇದೆ. ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತಿದೆ ಅಷ್ಟೇ ಸರ್. ತಾಲೂಕಿನಲ್ಲಿ ನೆಕ್ಸ್ಟ್ ಮುಂದಿನ ಚುನಾವಣೆಗಾಗಿ ಬಿಜೆಪಿಯಲ್ಲಿ 4 ಜನರು ಆಕಾಂಕ್ಷಿ. ಸರ್, ಬಿಜೆಪಿಯ ಆಂತರಿಕ ವಿಚಾರ ಒಂದಂತೂ ಹೇಳಬಲ್ಲೆ, ಚಿಕ್ಕಬಳ್ಳಾಪುರದಲ್ಲಿ ಯಾವತ್ತೂ ಬಿಜೆಪಿ ಇಲ್ಲ, ಇರೋದು ಇಲ್ಲ. ಇದೇನಿದ್ರು ಕಾಂಗ್ರೆಸ್ ಭದ್ರಕೋಟೆ. ನಾವೆಲ್ಲರೂ ಯುನೈಟ್ ಆಗಿದ್ದೀವಿ. ನೆಕ್ಸ್ಟ್ ಪಾರ್ಟಿ ಸಿಂಬಲಲ್ಲಿ ಬರೋ ಎಲೆಕ್ಷನ್ಸ್ ಎಲ್ಲ ನೋಡಿ ನಾವೆಲ್ಲರೂ ಗೆಲ್ತೀವಿ. ಸರ್, ಏನು ಸೋಶ್ವರ್ ಅವರು ಸಚಿವರಾಗಿ ಚಿಕ್ಕಬಳ್ಳಾಪುರ ಕಾಲಿಡ್ತಾರೆ ಅನ್ನೋದು ನನಗೆ ಆಸೆ ಇದೆ. ಆಸೆ ಇಲ್ಲ ಅಂತಂತೂ ಖಂಡಿತವಾಗೂ ಇಲ್ಲ. ಭೋಗನಂದೀಶ್ವರ ಡಿಸೈಡ್ ಮಾಡಿದ್ರೆ ಈಶ್ವರ ಮಿನಿಸ್ಟರ್ ಆಗೋದ್ರಲ್ಲಿ ಏನು ಸಂದೇಹ ಇಲ್ಲ. ನನಗೆ ಆಸೆ ಅಂತೂ ಇದೆ. ನಾನು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಕೇಳಿರೋದು ನಿಜ. ಆಗಲಿಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ, ಆಗ್ತೀನಿ ಅಂತ ನಂಬಿಕೆ ಇದೆ. ಪ್ರದೀಪ್ ಈಶ್ವರ್ ಅವರು ಕ್ಷೇತ್ರದ ಅಭಿವೃದ್ಧಿಗೆ ನಾನು ಹಗಲಿರಲು ಶ್ರಮಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದರೆ, ಇದಕ್ಕೆ ತಿರುಗೇಟು ನೀಡಿದ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಕಾಲದಲ್ಲಿ ಆರಂಭಿಸಿದ ಯೋಜನೆಗಳನ್ನು ಈಗ ತಮ್ಮ ಹೆಸರಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ರಸ್ತೆ ಕಾಮಗಾರಿಗಳು, ಕುಡಿಯುವ ನೀರಿನ ಯೋಜನೆ, ಸರ್ಕಾರಿ ಆಸ್ಪತ್ರೆ ಅಭಿವೃದ್ಧಿ, ಉದ್ಯೋಗಾವಕಾಶಗಳ ಭರವಸೆ ಇವೆಲ್ಲವೂ ರಾಜಕೀಯ ಚರ್ಚೆಯ ಕೇಂದ್ರಬಿಂದುವಾಗಿದೆ. ಚಿಕ್ಕಬಳ್ಳಾಪುರ ಜನರು ಕೇಳುತ್ತಿರುವುದು ಒಂದೇ ಪ್ರಶ್ನೆ: ನಮಗೆ ಅಭಿವೃದ್ಧಿ ಬೇಕು, ರಾಜಕೀಯ ಜಗಳ ಬೇಡ. ಮುಂದಿನ ದಿನಗಳಲ್ಲಿ ಈ ಮಾತಿನ ಸಮರ ಇನ್ನಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಗೋಚರಿಸುತ್ತಿವೆ. ಈ ರಾಜಕೀಯ ಪೈಪೋಟಿ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಇದಕ್ಕೆ ಉತ್ತರ ಕೊಡೋದು ಕ್ಷೇತ್ರದ ಜನತೆ ಮಾತ್ರ. ಇದು ಸುಮನ್ ಟಿವಿ ಸ್ಪೆಷಲ್ ರಿಪೋರ್ಟ್. ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಫಾಲೋ ಮಾಡಿ.